ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಬಿಜೆಪಿ ಒತ್ತಾಯಿಸುತ್ತಿದೆ. ಆದರೆ ಎನ್ಐಎಗೆ ಕೊಡುವ ಬಗ್ಗೆ ಮುಂದೆ ನೋಡೋಣ ಅಂತ ಸಿಎಂ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಈಗ ಪ್ರಕರಣದ ತನಿಖೆಯನ್ನು ಸಿಸಿಬಿಗೆ ಕೊಟ್ಟಿದ್ದೇವೆ. ಸಿಸಿಬಿ ಪೊಲೀಸರು ತನಿಖೆ ಮಾಡುತ್ತಿದ್ದು ಯಾವ ಆರೋಪಿಗಳು ಸಿಕ್ಕಿಲ್ಲ. ಹೀಗಾಗಿ ಎನ್ಐಎಗೆ ಕೊಡುವ ಬಗ್ಗೆ ಮುಂದೆ ನೋಡೋಣ ಅಂತ ಹೇಳಿದ್ರು. ನನಗೆ ನಿನ್ನೆವರೆಗೆ ಅರೆಸ್ಟ್ ಮಾಡಿರಲಿಲ್ಲ. ಈಗ ಏನು ಮಾಡಿದ್ದಾರೆ ಅಂತ ಪೊಲೀಸ್ನವ್ರ ಜೊತೆ ಇನ್ನೂ ಮಾತಾಡಿಲ್ಲ, ನನಗೇನು ಹೇಳಿಲ್ಲ. ಅವರು ಇನ್ನೇ ಎರಡು ಮೂರು ದಿನಗಳಲ್ಲಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಯಾಕಂದರೆ ಸುಳ್ಳು ಸಿಕ್ಕಿದೆ, ಅದು ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಈಗ CCBಗೆ ವಹಿಸಿದ್ದೀವಿ. ನಾವು CCB ಅವರೇ ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಮುಂದೆ. ಇದೇ ವೇಳೆ ಬ್ರ್ಯಾಂಡ್ ಬೆಂಗಳೂರು ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರ ಶುರುವಾಗಿದೆ. ಬ್ರ್ಯಾಂಡ್ ಬೆಂಗಳೂರು, ಬಾಂಬ್ ಬೆಂಗಳೂರು ಎಂಬ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಹಾಗಂತ ನಾನು ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಸಮರ್ಥಿಸಿಕೊಳ್ತಿಲ್ಲ. ಆದರೆ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಯಾರಿಗೇ ಆಗ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅಂತ DKಶಿ ಬಿಜೆಪಿ ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡ್ತಿದೆ. ದೇಶಭಕ್ತಿ ಹೆಸರೇಳಿ ಬೆಂಗಳೂರಿನ ಭದ್ರತೆ ಹಾಳು ಮಾಡ್ತಿದ್ದಾರೆ ಅಂತ ಸಂಸದ DK ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ಯಾರ್ದು IB ಯಾರ್ದು ಯಾರ್ದು ಅವ್ರ ಫೇಲ್ಯೂರ್ ಅಲ್ವಾ? ನಾನು ಅದಂತೇಳಿ ಬಾಂಬ್ ಬ್ಲಾಸ್ಟ್ ಅನ್ನ ಸಮರ್ಥನೆ ಮಾಡ್ಕೊತಾ ಇಲ್ಲ, ಖಂಡಮ್ ಮಾಡ್ತಾ ಇದ್ದೀನಿ. ಬಟ್ ಬಿಜೆಪಿ ಅವರು ರಾಜಕೀಯ ಮಾಡಬಾರ್ದು ಅಂತ ಅಷ್ಟೇ. ರಾಜಕೀಯ ಮಾಡಬಾರ್ದು ಇದರಲ್ಲಿ. ಹಾಗಾದ್ರೆ ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಅದು ಯಾರು ಇದ್ದರು ಆಗದಲ್ಲಿ? ಯಾರಪ್ಪ? ಮತ್ತೆ ಅದಕ್ಕೇನ್ ಹೇಳ್ತಾರೆ? ಬಿಜೆಪಿ ಕಚೇರಿ ಮುಂದೆ ಮಲ್ಲೇಶ್ವರಂನಲ್ಲಿ ಆಯ್ತಲ್ಲ, ಆಗ ಯಾರಿದವರು ಅಧಿಕಾರದಲ್ಲಿ? ಈ ರಾಜಕೀಯ ಮಾಡೋದ್ರಿಂದ ಈ ಬಿಜೆಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತಾ ಇದ್ದಾರೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥ ವಿಚಾರಗಳನ್ನು ಮಾತಾಡ್ತಾರೆ. ನೋಡ್ರಿ, ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕೋವಂಥವ್ರು. ದೇಶಭಕ್ತಿ ಹೆಸರನ್ನೆಲ್ಲ ಹೇಳ್ಕೊಂಡು ದೇಶದ ವೈಚಾರಿಕತೆಯನ್ನು ಮತ್ತು ದೇಶದಲ್ಲಿ ಇರ್ತಕ್ಕಂಥ ಭದ್ರತೆಯನ್ನು ಪ್ರತಿ ಸಂದರ್ಭದಲ್ಲೂ ಹಾಳು ಮಾಡುವಂಥ ಒಂದು ಬಾಂಬ್ ಬೆಂಗಳೂರು ಎಂಬ ಹೇಳಿಕೆನ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ಅಮೆರಿಕ, ಮಂಡ್ಯ, ಬೆಳಗಾವಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ಲ, ಬೆಂಗಳೂರಿನಲ್ಲಿ ಆಗಿದ್ದಕ್ಕೆ ಬಾಂಬ್ ಬೆಂಗಳೂರು ಅಂತ ಹೇಳಿದ್ದೇನೆ. DKಶಿ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿದ್ರೆ ಅದು ಬಾಂಬ್ ಬೆಂಗಳೂರು ಹಾಕ್ತಿದೆ ಅಂತ ಅಶೋಕ್ ಹೇಳಿದ್ದಾರೆ. ಅಲ್ಲದೆ ಆರೋಪಿಗಳನ್ನ ನೇಣಿಗೆ ಹಾಕುವ ತಾಕತ್ತು ಸರ್ಕಾರಕ್ಕಿದೆಯಾ ಅಂತ ಸವಾಲ್ ಹಾಕಿದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರ ಮನಸ್ಸನ್ನ ಕಲ್ಮಶ ಮಾಡಿದ್ದಾರೆ. ನಮಗೆ ವೋಟ್ ಹಾಕಿ, ನೀವು ಏನಾದ್ರೂ ಮಾಡಿ ಅಂತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಮ್ಗೆ ವೋಟ್ ಬ್ಯಾಂಕ್ ಇದ್ದಂಗೆ ಅಂತ ಹೇಳಿ ಆ ಮೈಂಡ್ ಸೆಟ್ ಅಪ್ ಹೋಗೋವರೆಗೂ ಈ ಥರದ ಅನಾಹುತಗಳು ನಡೀತಾ ಇರ್ತತೆ. ನಾನು ಅದೇ ಹೇಳಿದ್ದೀನಿ, ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೋಗಬೇಡಿ, ಮಾಡೋದು ಬಿದ್ದರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಮಾಡಬೇಡಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನೇ ಆಯ್ತಾ, ನಾವು ಸಹಕಾರ ಕೊಡೋಕ್ಕೆ ರೆಡಿ ಇದ್ದೀರಿ. ಈಗ ಬಾಂಬ್ ಬ್ಲಾಸ್ಟ್ ಎಲ್ಲಾಗಿದೆ? ಬಾಂಬ್ ಬ್ಲಾಸ್ಟ್ ಅಮೇರಿಕಾದಲ್ಲಾಗಿದೆ, ಲಂಡನ್ನಲ್ಲಾಗಿದೆಯಾ, ಬೆಂಗಳೂರಲ್ಲಾಗಿದೆ. ಅದಕ್ಕೆ ಬೆಂಗಳೂರು ಹೇಳಿದ್ದೀನಿ. ಬ್ಲಾಸ್ಟ್ ಏನಾನ ಬೇರೆ ಕಡೆ ಆಗಿದ್ರೆ, ಮಂಡ್ಯದಾಗೆ ಆಗಿದ್ರೆ ಮಂಡ್ಯದ ಹೇಳ್ತಾ ಇದ್ರಿ, ಬೆಳಗಾವಿಯಲ್ಲಾಗಿದ್ರೆ ಬೆಳಗಾವಿದು ಹೇಳ್ತಾ ಇದ್ರಿ. ಆಗಿರೋದು ಬೆಂಗಳೂರಲ್ಲಿ. ನೀವು ಮಾಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು? ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು. ಬ್ರ್ಯಾಂಡ್ ಬೆಂಗಳೂರು ಅಂದರೆ ದೇಶ ವಿದೇಶದ ಕಂಪನಿಗಳೆಲ್ಲ ನಮ್ಮ ಬೆಂಗಳೂರಿಗೆ ಬಂದು ಅವರು ನಿರ್ಭೀತಿಯಿಂದ ಅವರ ಬಿಸ್ನೆಸ್ಸನ್ನು ಮಾಡಬೇಕು. ರಾಮನ್ ಕಂಡ್ರೆ ಈ ಅಲ್ಪಸಂಖ್ಯಾತರ ಕೆಲವರಿಗೆ ದುಷ್ಟರಿಗೆ ಆಗಲ್ಲ, ಭಯೋತ್ಪಾದಕರಿಗೆ ಅಲ್ಲ. ಅದಕ್ಕೆ ರಾಮೇಶ್ವರ ಕೆಫೆಗೆ ಬ್ಲಾಸ್ಟ್ ಆಯಿತು. ಈಗ ಬರ್ತಾ ಇರುವಂಥ ರಿಪೋರ್ಟು ಎಲ್ಲನೂ ಕೂಡ ಅದು NIA ಇರ್ಬೋದು, ಕರ್ನಾಟಕ ಪೊಲೀಸರು ಇರ್ಬೋದು, ಎಲ್ಲರೂ ಹೇಳಿದ್ದಾರೆ ಭಯೋತ್ಪಾದನಾ ಕೃತ್ಯ ಅಂತ ಹೇಳಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.